ನನಗೂ ಏನಂದ್ರೆ ಅಕ್ರಮ, ನನಗೂ ಈ 136 ಸೀಟ್ ಗೆದ್ದಿರೋದೇ ಅಕ್ರಮ ಅಂತ ನನಗೂ. ಅವ್ರ ಯೋಗ್ಯತೆಗೆ ಅಷ್ಟು ಗೆಲ್ಲಂಗೆ ಇಲ್ಲ. ಅದೇನೇನೋ ಕಾರ್ಡು, ಫ್ರೀ ಕಾರ್ಡು, ಅದೇನೇನೋ ಹಂಚಿ ಎಲ್ಲ ಮಾಡವ್ರೆ. ಅದೇನೋ ಇರ್ಲಿ, ಚುನಾವಣಾ ಅಕ್ರಮ ಮಾಡಿದ್ದಾರೆ ಅಂತ ನಮಗೂ ಅನಿಸ್ತಾ ಇದೆ. ಹಂಗಾರೆ ಎಲೆಕ್ಷನ್ ಮಾಡಿ ಕೊಡಿ ದಾಖಲೆ. ಈಗ ಕನಕಪುರದಲ್ಲಿ ನಿಮ್ಗೂ ಗೊತ್ತು, ಕನಕಪುರ ಅಂದ್ರೆ ಏನು ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು. ಯಾವನ ಅಲ್ಲಿ ಓಟ್ ಹಾಕೋದನ್ನೇ ಕಿತ್ಕೊಂತಾರಲ್ಲಿ. ಅಂತದ್ರಲ್ಲಿ ಕನಕಪುರದಲ್ಲಿ ಅವ್ಯವಹಾರ ಆಗಿದೆ ಅಂದ್ರೆ ಯಾರ ಅಧಿಕಾರಿಗಳು? ಈಗ ಕನಕಪುರದ MP ಚುನಾವಣೆಯಲ್ಲಿ ಅವ್ಯವಹಾರ ಆಗಿದೆ, ರಾಹುಲ್ ಗಾಂಧಿ ಹೇಳಿದಾನೆ. ಏನ್ ಸಾಕ್ಷಿ ಸಮೇತ ಕೊಡ್ತಾರ? ಬುರುಡೇನೂ ಇಲ್ಲ, ಬುರುಡೇನೂ ಕೊಡಕ್ಕಾಗಲ್ಲ ನಿಮ್ ಕೈಲಿ ಸಾಕ್ಷಿ. ಯಾರು ಅಧಿಕಾರಿ? ಯಾರು ಅಲ್ಲಿ ತಹಸೀಲ್ದಾರ್? ಯಾರು AC ಯಾರು? TC ಯಾರು? SP ಯಾರು? ಇದೇ ಸಿದ್ದರಾಮಯ್ಯನವರು ಕಾಸು ತಗೊಂಡು ಹಾಕಿರೋರು. ಇದೇ ಸಿದ್ದರಾಮಯ್ಯನವರು ಪೋಸ್ಟಿಂಗ್ ಮಾಡಿರೋರು. ಅಕ್ರಮ ಆಗಿದ್ರೆ ನೀವೇ ಅಕ್ರಮ ಮಾಡಿಸಿರ್ತೀರ. ನೀವೇ ಅಧಿಕಾರಿನ ಹಾಕಿರೋದು, ನಿಮ್ಮದೇ ಸರ್ಕಾರ. ನೀವೇ ಎಲೆಕ್ಷನ್ ಏನು ಇದು ರೆಡಿ ಮಾಡೋವಂಥವ್ರು, ಏನು ವೋಟರ್ ಲಿಸ್ಟ್ ರೆಡಿ ಮಾಡೋರು. ನಮ್ಮ ROಗಳೇ ತಾನೆ, ರೆವಿನ್ಯೂ ಇನ್ಸ್ಪೆಕ್ಟರ್ಗಳೇ ತಾನೆ ಮಾಡೋದು. ನಿಮ್ಮ ROಗಳೇ, ನಿಮ್ಮ ತಹಸೀಲ್ದಾರೇ ಎಲ್ಲ ವೋಟರ್ ಲಿಸ್ಟ್ ರೆಡಿ ಮಾಡೋರು. ತಪ್ಪಾಗಿದೆ ಅಂದ್ರೆ ಹಾಗಾದ್ರೆ ನೀವೇ ಕಳ್ರು, ನೀವೇ ತಪ್ಪು ಮಾಡಿದ್ದೀರಾ. ನಿಮ್ಮ ಹತ್ರ ದಾಖಲೆ ಇದ್ರೆ ಹೋಗಿ ಎಲೆಕ್ಷನ್, ಕೋರ್ಟ್ಗೆ ಹೋಗಿ. ಯಾಕೆ ಕೋರ್ಟ್ಗೆ ಹೋಗ್ತಾ ಇಲ್ಲ? ನಿಮ್ಗೆ ಎಲೆಕ್ಷನ್ ಆದ್ಮೇಲೆ 45 ದಿನದೊಳಗೆ ಕೋರ್ಟ್ಗೆ ಅಪೀಲ್ ಹೋಗಕ್ಕೆ ನಿಮ್ಗೆ ಅಧಿಕಾರ ಇದೆ. ಯಾಕೆ ಹೋಗಿಲ್ಲ 45 ದಿನ? ಏನ್ ಮಣ್ಣು ತಿಂತಾ ಇದ್ರ ಕಾಂಗ್ರೆಸ್ ಪಾರ್ಟಿ? ಏನ್ ತಿಂತಾ ಇದ್ರು? ಮಣ್ಣು ತಿಂತಾ ಇದ್ರು. ಹೋಗ್ಬೇಕಾಯ್ತು, ಅಪೀಲ್ ಯಾಕೆ ಹೋಗ್ಲಿಲ್ಲ? ಏಕಾಏಕಿ ಹೆಂಗ್ ಬಂದ್ಬಿಡ್ತು? ಇವಾಗ ಬಿಹಾರ್ ಚುನಾವಣೆ ನಡೀತಾ ಇದೆ ಅಂತ ಎಲ್ಲ ಶುರು ಹಚ್ಕೊಂಡಿದ್ದಾರೆ. ಬಿಹಾರದ ಸಮೀಕ್ಷೆ ಬಂದಿದೆ, ಪೋಲ್. ಅದರಲ್ಲಿ ಕಾಂಗ್ರೆಸ್ 10 ಸೀಟು ಬರಲ್ಲ.